ಗೃಹಲಕ್ಷ್ಮಿ ಯೋಜನೆಗೆ ಕೇಂದ್ರ ಶಬಾಸ್ಗೆ ಕೊಟ್ಟಿದೆ ಸರ್. ಈ ರೀತಿ ಯೋಜನೆಗಳು ಬೇಕಾಗಿತ್ತು, ಜೊತೆಗೆ ಸಹಾಯಧನ ಹೆಚ್ಚಳ ಮಾಡಬೇಕು ಅಂತ ಹೇಳಿದೆ ನಿನ್ನೆ. ಒಳ್ಳೇದಲ್ಲ. ಈಗ ಮತ್ತು BJP ಅವರಿಗೆ ಹೇಳಿ, ಈಗ RDPR ನಲ್ಲೂ ಕೂಡ ನಂಬರ್ 1 ಅಂದ್ಬಿಟ್ಟೆ ಮೋದಿಯವ್ರ ಸರ್ಟಿಫಿಕೇಟ್ ಕೊಟ್ಟಿದ್ರು. ಇವರೇ ಏನು ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಜಲ್ ಜೀವನ್ನಲ್ಲಿ ನಾವು ಟಾಪ್ 3ನಲ್ಲಿ ಇದ್ದೀವಿ. ನಿಮ್ಮ ಡೆವಲ್ಯೂಷನ್ ಆಫ್ ಫಂಡ್ಸ್ನಲ್ಲಿ ನಂಬರ್ 1 ಇದ್ದೀವಿ. ತೆರಿಗೆ ಕಲೆಕ್ಷನ್ನಲ್ಲಿ RDPRನಲ್ಲಿ ನಂಬರ್ 1 ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ನಿಮ್ಮ ಗೃಹಜ್ಯೋತಿ ಯೋಜನೆ ಇರ್ಬೋದು, ಪಂಚ ಗ್ಯಾರಂಟಿಗಳಿಂದ ಒಂದು ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಸಿಗ್ತಾ ಇದೆ, ಒಂದು ಸ್ವಾಭಿಮಾನದ ಬದುಕು ಸಿಗ್ತಾ ಇದೆ ಅಂದ್ಬಿಟ್ಟು ನಾವು ಹೇಳಿದಾಗ ಇದೇ ವಿರೋಧ ಪಕ್ಷದ ನಾಯಕರು ಬೊಬ್ಬೆ ಹೊಡ್ಕೊಂಡ್ರು ಅಸೆಂಬ್ಲಿನಲ್ಲಿ. ಯಾವುದೋ ಆಕ್ಸ್ಫರ್ಡ್ ಪೇಪರ್ ನಿಮ್ಮವರೇ ಬರೆದಿದ್ದಾರೆ, ಅವ್ರು ಬರೆದಿದ್ದಾರೆ, ಇವ್ರು ಬರೆದಿದ್ದಾರೆ ಅಂದ್ಬಿಟ್ಟು ನಿಮ್ಮ ಬೆನ್ನಿಗೆ ನೀವೇ ಶ್ಲಾಘಿಸ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿದವರು ಇವತ್ತು ಕೇಂದ್ರ ಸರ್ಕಾರ ಹೇಳಿದೆ ಅಲ್ಲ, ಸ್ವಲ್ಪ ದಯವಿಟ್ಟು ಆ ವರದಿ ಅವ್ರಿಗೆ ತೋರಿಸ್ಲಿ, ಬಂದು ಸನ್ಮಾನ ಮಾಡಲಿ, ಟೈಮ್ ಇಸ್ಕೊಡ್ತೀನಂತೆ. ಚನ್ನಪಟ್ಟಣ ತಹಸೀಲ್ದಾರ್ ಅವರನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿರುವಂತಹದ್ದು ಕಂಪ್ಲೇಂಟ್ ದಾಖಲಾಗಿದೆ ಸರ್. ಅವರೇ ಕೊಟ್ಟಿದ್ದಾರೆ ಕಂಪ್ಲೇಂಟ್, ಗಿರೀಶ್ ಅವರು. ಅದು ಈಗ ಗಮನಕ್ಕೆ ಬಂದಿರೋದು ಅದು. ಸೊ ಲೆಟ್ ಮಿ ವೆರಿಫೈ ದ ಫ್ಯಾಕ್ಟ್ಸ್. ಇನ್ನು ಅದ್ರ ಬಗ್ಗೆ ಇನ್ನು ಹೆಚ್ಚು ಮಾಹಿತಿಯನ್ನು ತರಿಸ್ಕೊಂಡು ತಮ್ಮ ಮುಂದೆ ಬರ್ತೀವಿ. ನಿನ್ನೆ ಕಂಪ್ಲೇಂಟ್ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲ ಆಗುತ್ತೆ, ಯಾವುದೇ ಇರ್ಬೋದು, ಸಮಯ ತಗೊಳತ್ತಲ್ಲ. ಈಗ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅವ್ರ ಸ್ಟೇಟ್ಮೆಂಟನ್ನು ನೋಡಿದೆ. ಕೆಲವು ಸೆಲೆಬ್ರಿಟೀಸಿಗೆ ಯಾವ ನ್ಯಾಯ ಒದಗಿಸ್ಕೊಟ್ಟಿದ್ರೆ ಅದನ್ನು ಏನು 24 ತಾಸಿನಲ್ಲಿ ಆಗಿಲ್ಲ ಅಲ್ಲ. ಈಗ ಮೊನ್ನೆನೂ ಕೂಡ ಒಬ್ಬರು ಚಿತ್ರನಟಿದ ಬಗ್ಗೆ AI ದೃಶ್ಯನ ತಾವು ನೋಡಿದ್ವಿ. ಇಟ್ ಟುಕ್ ಅಸ್ ಟೈಮ್, ಬಟ್ ವಿ ವಿಲ್ ಕ್ರ್ಯಾಕ್ ಇಟ್. ಏನೇ ಇದ್ರೂ ಕೂಡ ಎಲ್ಲರಿಗೂ ನ್ಯಾಯ ಒಂದೇ. ಸ್ವಲ್ಪ ಸಮಯ ಆಗುತ್ತೆ, ವಿ ವಿಲ್ ಟೇಕ್ ಆ್ಯಕ್ಷನ್. ನಡೀಲಿ, ಅದೇನು ಖಾಸಗಿ ಕಾರ್ಯಕ್ರಮ ಅಲ್ಲ. ಅನುಮತಿಯನ್ನು ಪಡ್ಕೊಂಡಿದ್ದಾರೆ ಸರ್. ಪ್ರೈವೇಟ್ ಫಂಕ್ಷನ್ಗೆ ನಮ್ಮ ಅನುಮತಿ ಬೇಕಾಗಿಲ್ಲ. ಬೀದಿಗಿಳಿದ್ರೆ ಅನುಮತಿ ಬೇಕಾಗ್ತದೆ, ಅದಕ್ಕೆ ಕೇಳಬೇಕಲ್ವಾ. ಈಗ ನಾಳೆ ನೀವು ಒಂದು ದೊಡ್ಡ ಮೆರವಣಿಗೆ ಮಾಡಬೇಕು ಅಂದರೆ ಪರ್ಮಿಷನ್ ಬೇಕಲ್ವಾ. ಅವರು ಮಾಡಿದೆ ಬೀದಿಗಿಳಿದ್ರೆ ಪರ್ಮಿಷನ್ ಕೇಳ್ತಾರೆ. ನಾವು ಅದನ್ನ ಏನೋ ಕಾನೂನು ಸುವ್ಯವಸ್ಥೆ ವಾತಾವರಣ ಅದೆಲ್ಲ ಸರಿಗಿದ್ರೆ ಕೊಡ್ತೀವಿ, ಇಲ್ಲ ಅಂದರೆ ನೀವು ಮುಂದೂಡು ಅಂತ ಹೇಳ್ತೀವಿ. Depends on the local circumstances. Sir, one complaint was filed by the BJP delegation. Resolution has been adopted that Prime Minister Modi, Yogi Adityanath and Mr. Amit Shah should resign, and a thorough probe of the Ram Mandir issue, which you have raised, sir. Your take, sir. See, forget my take. Why is it that the Congress party is answerable for chanda chori done by RSS, VHP and the trustees? Who's responsible for this? If you have taken credit for the Supreme Court verdict, if you have taken credit for the foundation, if you have taken credit for the Dhwajarohan, if you have taken credit for the Pran Pratishthapan, if you have taken credit for the inauguration, you should also take credit for the chanda chori. Like this, I said earlier, for them, nation is not first, donation. And where is this money gone? And why have they resigned? The trustees have resigned, right? So that means they're guilty. So they should answer. The Prime Minister again is gone on a tour. Whenever there is tough questions that need to be answered to public, he is out of the country. Only when he's out of the country, the petrol prices, diesel prices are hiked. Only when he's out of the country, the LPG prices are hiked. Only when a disastrous economic report comes out, the gentleman is out of the country. Even now, when people are expecting to speak, he's out of the country. When the NEET exam scandal broke out, he was out of the country. Otherwise, रोज परीक्षा पे चर्चा, चाय पे चर्चा. जब ये होता है तो चंदा पे भी चर्चा होना चाहिए ना. But Mr. Prahlad Joshi says, sir, he came to file a complaint against you, Congress, over the SAR issue. He says, Bruhasmati, a Home Minister of Karnataka, who speaks on every issue, speaks only nonsense on Ram Mandir issue. These kind of words by a union minister. See, problem with Mr. Joshi thinks is that he's the only educated person. He's got a problem that I have an opinion and I have the right opinion. He has a problem that it is factual. Let him come and discuss with me, no? Is it not a fact that he and his political mentors are unregistered fellows roaming around the streets of Karnataka?
Isn't it a fact that Chanda Chori has happened? See, blaming me personally or being vindictive about personally will not wash away your sins. सर राम के नाम पे आपने